व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ಓಂ. ಹಿಂದಿನ ಪಾಠದಲ್ಲಿ ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ದೇವಿಯ ಅಪಹಾರವನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಜರಾಸಂಧ, ಶಿಶುಪಾಲ ಮುಂತಾದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಲಿಷ್ಠರಾದಂತಹ ಯಾವ ಬಲರಾಮ ದೇವರು, ಅದೇ ರೀತಿಯಾಗಿ ಒಳ್ಳೆ ಯುವ ವೀರನಾದಂತಹ ಸಾತ್ಯಕಿ ಎಲ್ಲರೂ ಕೂಡ ಆ ಅಪಾರವಾದಂತಹ ಸೈನ್ಯವನ್ನ ಎದುರಿಸ್ತಾರೆ ಅಂತ ಇಷ್ಟು ವಿಚಾರವನ್ನ ನಾವು ನೋಡಿದ್ವಿ. ಇಂದು 161ನೇ ಶ್ಲೋಕದಿಂದಾಗಿ ಪ್ರಾರಂಭ. ಶರೈಹಿ ವಿತಸ್ತಿ ಮಾತ್ರಕೈಹಿ ವಿಧಾಯ ತಂ ನಿರಾಯುಧಂ ಪ್ರಿಯಾವಚಃ ಪ್ರಪಾಲಯನ್ ಜಘಾನ ನೈನಮಚ್ಯುತಃ. ಒಂದೇ ಒಂದು ನಿಮಿಷ, ಇದಕ್ಕೆ ನೆಟ್ವರ್ಕ್ ಸರಿ ಇಲ್ಲ. ಚೂಡಿನಂ ವಿಧಾಯತಂ ವ್ಯಸರ್ಜಯತ್ ವಿಡಿಯೋ ಸರಿಯಾಗಿ ಬರ್ತಾ ಇದೆನಾ? ವಿಡಿಯೋ ಇದೆ, ಆಡಿಯೋನ ಸ್ವಲ್ಪ ಇದಾಗುತ್ತೆ. ನಿಮ್ದು ಮೊದಲು ಫ್ಯೂ ಇದು ಕೇಳಿಸಿಲ್ಲ. ಹೌದಾ, ಸರಿ. ವಿಡಿಯೋ ಆಫ್ ಮಾಡ್ತೀನಿ, ಬರೀ ಆಡಿಯೋ ಮಾಡ್ತೀನಿ. ಸ್ವಲ್ಪ ಜಗಜ್ಜನಿತ್ರಯೋರಿದಂ 162ನೇ ಶ್ಲೋಕ. ವಿಡಂಬನಂ ರಮೇಶಯೋಃ ಪದಚ್ಛೇದ. ಸರಿ, ಇನ್ನೊಂದ್ಸಲ ಹೇಳಿ ಸರಿ, ಶ್ಲೋಕ ಬರ್ತಾ ಇಲ್ಲ. ಹಾ, ಇನ್ನೊಂದ್ಸಲ ಹೇಳಿ. ನಿಬಧ್ಯ ಹೇಳಿ. ಮೊದಲೇ 161 ಕೂಡ ಅದು ಬರ್ಲಿಲ್ವಾ? ಸರಿ. ಶರೈಹಿ ವಿತಸ್ತಿ ಮಾತ್ರಕೈಹಿ ವಿಧಾಯತಂ ನಿರಾಯುಧಂ ಪ್ರಿಯಾವಚಃ ಪ್ರಪಾಲಯನ್ ಜಘಾನ ನೈನಮಚ್ಯುತಃ. ನಿಬಧ್ಯ ಪಂಚಚೂಡಿನಂ ವಿಧಾಯತಂ ವ್ಯಸರ್ಜಯತ್. ಜಗಜ್ಜನಿತ್ರಯೋರಿದಂ ವಿಡಂಬನಂ ರಮೇಶಯೋಃ. ಪದಚ್ಛೇದ.
ಶರೈಃ ವಿತಸ್ತಿಮಾತ್ರಕೈಃ ವಿಧಾಯ ತಂ ನಿರಾಯುಧಂ ಪ್ರಿಯಾವಚಃ ಪ್ರಪಾಲಯನ್ ಜಘಾನ ನ ಏನಂ ಅಚ್ಯುತಃ ನಿಬಧ್ಯ ಪಂಚಚೂಡಿನಂ ವಿಧಾಯ ತಂ ವ್ಯಸರ್ಜಯತ್ ಜಗಜ್ಜನಿತ್ರಯೋಃ ಇದಂ ವಿಡಂಬನಂ ರಮೇಶಯೋಃ. ಶ್ರೀಕೃಷ್ಣ ಗುರುಗಳೇ, ಪರಮಾತ್ಮ ನೈನ ಈಶ್ವರ ಅಂತಿದೆ 161ನೇ ಶ್ಲೋಕದಲ್ಲಿ. ಅದೇ ಪದ ಇದು ಪಾಠಾಂತರ, ಅದು ನೈನಮಚ್ಯುತಃ ಅಥವಾ ನೈನಂ ಈಶ್ವರಃ. ಪರವಾಗಿಲ್ವಾ? ಪರವಾಗಿಲ್ಲ. ಈಶ್ವರಃ ಅಚ್ಯುತಃ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ರುಗ್ಮಿಯ ಮೇಲೆ ಬಾಣಗಳನ್ನ ಪ್ರಯೋಗ ಮಾಡಿದ. ಆ ಬಾಣಗಳು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ವಿತಸ್ತಿ ಮಾತ್ರ ಕೈಹಿ ಅಂತ. ವಿತಸ್ತಿ ಅಂತಂದ್ರೆ ಒಂದು ಗೇಣುದ್ದದ ಬಾಣಗಳಿಂದಾಗಿ ಪರಮಾತ್ಮ ರುಕ್ಮಿಯ ಮೇಲೆ ಒಂದು ಆಯುಧಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅಂತಹ ವಿತಸ್ತಿ ಮಾತ್ರ ಕೈಹಿ, ಗೇಣುದ್ದದ ಬಾಣಗಳಿಂದಾಗಿ ಪರಮಾತ್ಮ ತಾನೇ ಮಾಡಿದ. ತಂ ನಿರಾಯುಧಂ ವಿದಾಯ, ಅವನ ಎಲ್ಲ ಆಯುಧಗಳನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾ ಇದ್ದಾನೆ. ಕೊನೆಗೆ ಇನ್ನೇನು ಕೊಲ್ಲಬೇಕು. ಆ ಸಂದರ್ಭದಲ್ಲಿ ಪ್ರಿಯಾವಚಃ, ಪ್ರಿಯಾ ಅಂದ್ರೆ ಹೆಂಡತಿ, ತನ್ನ ಪ್ರಿಯತಮೆಯಾದಂತಹ ರುಕ್ಮಿಣಿ ದೇವಿಯ ಮಾತನ್ನ ಪ್ರಪಾಲಯನ್ ನಡೆಸಬೇಕು ಅಂತ ಪರಮಾತ್ಮ ಮಾಡಿದ. ನೈನಂ ಜಘಾನ, ಅವನನ್ನ ಕೊಲ್ಲಲಿಲ್ಲ ಅಂತ. ಅಂದ್ರೆ ರುಕ್ಮಿಣಿ ದೇವಿಯ ಅಣ್ಣ ರುಗ್ಮಿ ಎಷ್ಟೇ ದುಷ್ಟ ಆದರೂ ಕೂಡ ರುಕ್ಮಿಣಿಗೆ ಅವನು ಅಣ್ಣನಾಗಬೇಕು. ಸಹಜವಾದಂತಹ ಪ್ರೀತಿ, ಆ ತವರು ಮನೆಯ ಪ್ರೀತಿ ಇದ್ದೇ ಇರುತ್ತೆ. ಹಾಗಾಗಿ ರುಕ್ಮಿಣಿ ದೇವಿ ತಾನು ದಯವಿಟ್ಟು ನಮ್ಮ ಅಣ್ಣನನ್ನು ಕೊಲ್ಲಬೇಡಿ ಅಂತ ಕೃಷ್ಣನ ಪಾದಕ್ಕೆ ಬೀಳ್ತಾಳೆ. ಆವಾಗ ಅವಳ ಮಾತಿನಂತೆ ಪರಮಾತ್ಮ ರುಗ್ಮಿಯನ್ನ ಕೊಲ್ಲೋದಿಲ್ಲ. ಮತ್ತೇನ್ ಮಾಡ್ತಾನೆ, ನಿಬಧ್ಯ ಪಂಚಚೂಡಿನಂ, ಅವನಿಗೆ 5 ಶಿಖೆಯನ್ನ ಮಾಡಿಬಿಡ್ತಾನೆ. ಅಂದ್ರೆ ತಲೆಯಲ್ಲಿ 5 ಕಡೆ ಜುಟ್ಟನ್ನು ಮಾಡಿ ಒಟ್ಟಿನಲ್ಲಿ ಅವನನ್ನ ವಿಕಾರ ಮಾಡಿ ಬಿಡ್ತಾ ಇದ್ದಾನೆ. ನಿಬಧ್ಯ ಪಂಚಚೂಡಿನಂ ವಿಧಾಯತಂ ವ್ಯಸರ್ಜಯತ್ ಜಗಜ್ಜನಿತ್ರಯೋಹೋ ಇದಂ. ಅಲ್ಲ, ನಾವು ಸಾಮಾನ್ಯವಾಗಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಕೇಳೋದೇನು ಅಂತಂದ್ರೆ ನಿತ್ಯಂ ಏಕಮನಸ್ಕೂತವು ಅಂತ. ರಮಾದೇವಿ ಮತ್ತು ನಾರಾಯಣ ಇಬ್ಬರು ಕೂಡ ಯಾವಾಗಲೂ ಕೂಡ ಒಂದೇ ಮನಸ್ಸಿರುತ್ತೆ ಅವರಿಗೆ ಲಕ್ಷ್ಮೀ ದೇವಿಗೆ ಒಂದು ಮಾಡ್ಬೇಕು ಅಂತ ಮನಸ್ಸು ಬರೋದು, ಆ ಕಾರ್ಯವನ್ನ ಪರಮಾತ್ಮನಿಗೆ ಮಾಡಬಾರದು ಅಂತ ಮನಸ್ಸು ಬರೋದು, ಪರಸ್ಪರ ವಿರೋಧ ಅನ್ನೋದು ಬರೋದಿಲ್ಲ. ಮತ್ತೆ ಇಲ್ಲಿ ಬಂತು ಕೃಷ್ಣ ಕೊಲ್ಬೇಕು ಅಂತ ಹೊರಡೋದು, ರುಕ್ಮಿಣಿ ಬೇಡ ಅಂತ ಹೇಳೋದು, ರುಕ್ಮಿಣಿಯ ಮಾತನ್ನ ಕೇಳಿ ಪರಮಾತ್ಮ ಸಾಯಿಸೋದು ಬೇಡ ಅಂತ ತೀರ್ಮಾನ ಮಾಡೋದು. ಇದು ಹೀಗೆ ಯಾಕಾರಿ ಆಯ್ತು ಅಂತ. ಒಂದು ವೇಳೆ ಇಬ್ಬರಿಗೂ ಒಂದೇ ಮನಸ್ಸಿದ್ದಿದ್ರೆ ಅವಾಗ ಏನಾಗ್ಬೇಕಾಗಿತ್ತು, ಕೃಷ್ಣನಿಗೆ ಕೊಲ್ಲಬೇಕು ಅಂತ ಮನಸ್ಸು ಬಂದಿದ್ರೆ ಒಂದ್ ವೇಳೆ ರುಕ್ಮಿಣಿ ಅದಕ್ಕೆ ಓಕೆ ಅಂತ ಹೇಳ್ತಾ ಇದ್ಲು, ಅಥವಾ ಕೃಷ್ಣನಿಗೆ ಕೊಲ್ಲಬಾರ್ದು ಅಂತ ಮನಸ್ಸು ಬಂದಿದ್ರೆ ಕೊಲ್ಲಬೇಡಿ ಅಂತಾನೆ ಹೇಳ್ತಾ ಇದ್ಲು. ಒಟ್ಟಿನಲ್ಲಿ ಇಬ್ಬರದು ಒಂದೇ ನಿರ್ಧಾರ ಇರ್ತಾ ಇತ್ತು. ಇಲ್ಲಿ ಇಬ್ಬರದು ಬೇರೆ ಬೇರೆ ನಿರ್ಧಾರ ಆಯ್ತು, ಮತ್ತೆ ಬೇರೆ ಬೇರೆ ಅಭಿಪ್ರಾಯ ಬಂತಲ್ವಾ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಜಗಜ್ಜನಿತ್ರಯೋಹೋ, ಇಡೀ ಜಗತ್ತಿಗೆ ತಂದೆ ತಾಯಿಗಳಾದಂತಹ ರುಕ್ಮಿಣಿ ಮತ್ತು ಕೃಷ್ಣರಿಗೆ ಇದೇನಾಗಿದೆ, ವಿಡಂಬನಂ, ಇದು ಒಂದು ಕೇವಲ ನಾಟಕ ಮಾತ್ರ. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಒಂದು ಹೆಣ್ಣಿಗೆ ತವರು ಮನೆಯ ವ್ಯಕ್ತಿಗಳ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ ಯಾವ ರೀತಿ ಪ್ರೀತಿ ಇರುತ್ತೆ ಅದನ್ನ ತೋರಿಸಲಿಕ್ಕೋಸ್ಕರ ಇವರಿಬ್ಬರು ಕೂಡ ಈ ರೀತಿ ನಾಟಕವನ್ನು ಆಡ್ತಾ ಇದ್ದಾರೆ. ರಮಾ ಮತ್ತು ಈಶರು, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಈ ರೀತಿಯಾದಂತಹ ಒಂದು ವಿಡಂಬನೆಯನ್ನು, ಲೋಕ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವನನ್ನು ವಿಕಾರವನ್ನಾಗಿ ಮಾಡಿ ಪರಮಾತ್ಮ ಬಿಟ್ಟು ಬಿಟ್ಟ. ಮುಂದೆ ಸದೈಕ ಮಾನಸಾವಪಿ ಸ್ವಧರ್ಮ ಶಾಸಕೋ ನೃಣಾಂ ರಮಾ ಹರಿಶ್ಚ ತತ್ರತೌ ವಿಜಹ್ರತುರ್ಹಿ ರುಗ್ಮಿಣಾ ಅಥವಾ ವಿಜಹ್ರತುಶ್ಚ ರುಕ್ಮಿಣಾ. ಅಥಾಸಸಾದ ಸೌಭರಾಟ್ ಹರಿಂ ಶರಾಂಬುವರ್ಷಣಃ ಹರಿಶರಂ ಯಮೋಪಮಂ
ಮುಮೋಚ ತಸ್ಯ ವಕ್ಷಸಿ. ಪದಚ್ಛೇದ. ಸದಾ ಏಕಮಾನಸೌ ಅಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾ ಹರಿಃ ತತ್ ಚ ತತ್ರ ತೌ ವಿಜಹ್ರತುಃ ಚ ಅಥವಾ ಹಿ ರುಗ್ಮಿಣ ಅಥ ಆಸಸಾದ ಸೌಭರಾಟ್ ಹರಿಂ ಶರಾಂಬುವರ್ಷಣಃ ಹರಿಃ ಶರಂ ಯಮೋಪಮಂ ಮುಮೋಚ ತಸ್ಯ ವಕ್ಷಸಿ. ಹೀಗೆ ವಾಸ್ತವಿಕವಾಗಿ ರುಕ್ಮಿಣಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಕೂಡ ಸದಾ ಏಕಮಾನಸರು, ಯಾವಾಗಲೂ ಕೂಡ ಒಂದೇ ಮನಸ್ಸಿನವರು. ಅವರ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ಯಾವ ಕಾಲದಲ್ಲಿಯೂ ಎಲ್ಲಿಯೂ ಇಲ್ಲ. ಹಾಗಿದ್ದರೂ ಕೂಡ ಸ್ವಧರ್ಮ ಶಾಸಕವು ನೃಣಾಂ, ಮನುಷ್ಯರಿಗೆ ಅವರ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಅಂದರೆ ಗಂಡನಾದಂತವನು ಹೆಂಡತಿಯ ತವರು ಮನೆ ಕಡೆಯಂತಹ ವ್ಯಕ್ತಿಗಳಿಗೆ ಅತ್ಯಂತ ಒಂದು ಸಾಫ್ಟ್ ಕಾರ್ನರ್ ಅನ್ನ, ಅವರ ಹತ್ತಿರ ಸೂಕ್ಷ್ಮವಾಗಿ ಇರೋದು, ಅವರಿಗೆ ಪ್ರೀತಿ ಬರುವಂತೆ ನಡೆದುಕೊಳ್ಳಬೇಕು. ಮತ್ತು ಒಬ್ಬ ಹೆಣ್ಣು ತಾನು ಗಂಡನ ಮನೆಗೆ ಹೋಗ್ತಾ ಇದ್ದೇನೆ ಅಂತ ತವರು ಮನೆಯನ್ನ ಪೂರ್ತಿಯಾಗಿ ಧಿಕ್ಕಾರ ಮಾಡೋದು ಅಥವಾ ಇನ್ನೇನೋ ದ್ವೇಷ ಮಾಡೋದು ಏನೂ ಮಾಡಬಾರ್ದು. ಅವರೆಷ್ಟೇ ದುಷ್ಟರಾಗಿದ್ದರೂ ಕೂಡ ತವರು ಮನೆಯ ಮೇಲೆ ಒಂದು ಸಹಜವಾದಂತಹ ಪ್ರೀತಿಯನ್ನ ತೋರಿಸಬೇಕು. ಇದೊಂದು ಗೃಹಸ್ಥರ ಧರ್ಮ. ಇದನ್ನು ತೋರಿಸಲಿಕ್ಕೋಸ್ಕರ ರಮಾ ಹರಿಶ್ಚ ತತ್ರತುಹು ವಿಜಹ್ರತುರ್ಹಿ ರುಗ್ಮಿಣ. ಅಲ್ಲಿ ಏನ್ ಮಾಡಿದ್ರು, ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಕೂಡ ರುಕ್ಮಿಣಿಗೆ ಅವ್ರೇನ್ ಮಾಡಿ ವಿಜಹೃತ, ಅದೊಂದು ಆಟ, ಅವರಿಬ್ಬರಿಗೂ ಕೂಡ ಅದೊಂದು ಕ್ರೀಡೆಯಂತೆ ಅಲ್ಲಿ ರುಕ್ಮಿಣಿ ದೇವಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರುಕ್ಮಿಯನ್ನ ಪರಮಾತ್ಮ ಸಾಯಿಸದೆ ಬಿಟ್ಟ. ಇಷ್ಟ ಆಯಿತು, ರುಕ್ಮಿ ಸೋತು ಬಿಟ್ಟ. ಮತ್ಯಾರು ಬಂದ್ರು? ಅಥಾಸಸಾದ ಸೌಭರಾಟ್, ಸೌಭ ಸಾಲ್ವ ಬಂದ. ಅವನು ಬಂದ ಹರಿಂ ಶರಾಂಬು ವರ್ಷಣ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಶರಾಂಬು ವರ್ಷಣ, ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಯಮೋಪಮಂ ಶರಂ, ಯಮನಂತೆ ಇರುವಂತಹ ಒಂದು ಬಾಣ, ಅಂದ್ರೆ ಅಷ್ಟು ಬಲಿಷ್ಠವಾದಂತಹ ಬಾಣ. ಆ ಬಾಣವನ್ನು ತೆಗೆದುಕೊಂಡು ಆ ಸಾಲ್ವನ ವಕ್ಷಸಿ ಮುಮೋಚ, ಎದೆ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಮುಂದೆ ಶರೇಣ ತೇನ ಪೀಡಿತಃ ಪಪಾತ ಮಂದಚೇಷ್ಟಿತಃ. ಚಿರಾತ್ ಸಸನ್ಯಕೋ ಗಮತ್ ತ್ರಿನೇತ್ರ ತೋಷಣೇಚ್ಛಯ. ಸಮಸ್ತ ರಾಜ ಸನ್ನಿಧೌ ಅಯಾದವೀಂ ಮಹೀಮಿಮಾಂ ಕರಿಷ್ಯ ಇತ್ಯುದೀರ್ಯ ಸಹ ವ್ಯಧಾತ್ ತಪೋತಿ ದುಶ್ಚರಂ. ಪದಚ್ಛೇದ. ಶರೇಣ ತೇನ ಪೀಡಿತಃ ಪಪಾತ ಮಂದಚೇಷ್ಟಿತಃ ಚಿರಾತ್ ಸಹ ಚಿರಾತ್ ಸಸನ್ಯಕಃ ಅಗಮತ್. ಅಥವಾ ಇನ್ನೊಂದು ಪಾಠ ಚಿರಾತ್, ಒಂದೇ ಅದು, ಚಿರಾತ್ ಸಸನ್ಯಕಃ ಅಗಮತ್ ತ್ರಿನೇತ್ರ ತೋಷಣಿಚ್ಛಯ ಸಮಸ್ತ ರಾಜಸನ್ನಿಧೌ ಅಯಾದವೀಂ ಮಹೀಂ ಇಮಾಂ ಕರಿಷ್ಯೆ ಇತಿ ಉದೀರ್ಯ ಸಹ ವ್ಯಧಾತ್ ತಪಃ ಅತಿ ದುಶ್ಚರಂ. ಶ್ರೀಕೃಷ್ಣ ಪರಮಾತ್ಮನ ಶರೇಣ ತೇನ ಪೀಡಿತಃ, ಆ ಬಾಣದಿಂದಾಗಿ ಅವನಿಗೆ ತುಂಬಾ ನೋವಾಯಿತು. ಯಾರು? ಸಾಲ್ವನಿಗೆ. ಕೊನೆಗೆ ಅವನೇನಾದ ಮಂದಚೇಷ್ಟಿತ ಪಪಾತ, ಅವನಿಗೆ ಏನು ಕೂಡ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ, ನಿಶ್ಚೇಷ್ಟನಾಗ್ಬಿಟ್ಟ. ನಿಶ್ಚೇಷ್ಟನಾಗಿ ಅವನು ಭೂಮಿ ಮೇಲೆ ಬಿದ್ದು ಬಿಟ್ಟ. ಕೊನೆಗೆ ಅವನಿಗೆ ಎಚ್ಚರವೇ ತಪ್ಪಿ ಬಿಡುತ್ತು. ಕೊನೆಗೆ ಚಿರಾತ್ ಸಸನ್ಯಕಃ, ತುಂಬಾ ಹೊತ್ತಾದ ಮೇಲೆ ಅವನಿಗೆ ಸಸನ್ಯಕಃ ಎಚ್ಚರ ಬಂತು.
ಕೃಷ್ಣ ಆಲ್ರೆಡಿ ಹೋಗ್ಬಿಟ್ಟಿದ್ದ. ಇವನನ್ನು ಮೂರ್ಛೆ ಉಳಿಸಿದ ಕೃಷ್ಣ ಪರಮಾತ್ಮ ತನ್ನ ನಗರಕ್ಕೆ ಹೋಗ್ಬಿಟ್ಟ. ಅವನಿಗೆ ಭಾರಿ ಸಿಟ್ಟು ಬಂತು. ನಾನು ಈ ಕೃಷ್ಣನನ್ನ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡಿ ಏನ್ ಮಾಡಿದ, ತ್ರಿನೇತ್ರ ತೋಷಣೇಚ್ಛಯ ಅಗಮತ. ತ್ರಿನೇತ್ರ ಅಂದ್ರೆ 3 ಕಣ್ಣಿರುವಂತ ಮುಕ್ಕಣ್ಣ ರುದ್ರದೇವರು. ರುದ್ರದೇವರನ್ನ ತೋಷಣ ಅಂದ್ರೆ ಸಂತೋಷಪಡಿಸೋದು. ಅರ್ಥಾತ್ ರುದ್ರದೇವರನ್ನು ಸಂತೋಷಪಡಿಸಿ ಅವರ ಮೂಲಕ ವರವನ್ನು ಪಡೆದು ಶ್ರೀಕೃಷ್ಣನ ನಿಗ್ರಹವನ್ನ ಸಂಹಾರವನ್ನು ಮಾಡಬೇಕು ಅಂತ ಅವನೇನ್ ಮಾಡಿದ, ಕಾಡಿಗೆ ಹೋದ, ತಪಸ್ ಮಾಡ್ಲಿಕ್ಕೆ ಅಂತ ಕಾಡಿಗೆ ಹೋದ. ಆವಾಗ ಅವನು ಅಲ್ಲಿ ಅನೇಕ ರಾಜರು ಇರ್ತಾರೆ. ಆ ಎಲ್ಲ ರಾಜರ ಹತ್ರ ಹೇಳ್ತಾನೆ, ಸಮಸ್ತ ರಾಜ ಸನ್ನಿಧವು, ಎಲ್ಲ ರಾಜರ ಮುಂದೆ ಸಾಲು ಹೇಳ್ತಾ ಇದ್ದಾನೆ, ನಾನೇನ್ ಮಾಡ್ತೇನೆ, ಇಮಾಂ ಮಹೀಂ, ಈ ಭೂಮಿಯನ್ನ ಅಯಾದವೀಂ ಕರಿಷ್ಯೆ, ಯಾದವರಿಲ್ಲದಂತೆ ಮಾಡ್ತೇನೆ. ಅರ್ಥಾತ್ ಈ ಭೂಮಿಯ ಮೇಲೆ ಇರುವಂತಹ ಸಮಸ್ತ ಯಾದವರನ್ನು ಕೂಡ ನಾಶ ಮಾಡ್ತೇನೆ. ಈಗ ಅದಕ್ಕೋಸ್ಕರ ತಪಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ತಪಸ್ಸು ಮಾಡಿ ಇಡೀ ಭೂಮಿಯ ಮೇಲೆ ಯಾದವರ ಹೆಸರಿಲ್ಲದಂತೆ ನಾನು ಮಾಡ್ತೇನೆ ಅಂತ ಆ ಸಾಲ್ವ ಸೌಭ ಹೇಳಿ ಏನ್ ಮಾಡಿದ, ಅತಿ ದುಶ್ಚರಂ ತಪಃ ವೇದಾತ್, ಅತ್ಯಂತ ಕಷ್ಟಕರವಾದಂತಹ ತಪಸ್ಸನ್ನ, ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ಆ ಸಾಲ್ವ ಸೌಭ ಶ್ರೀಕೃಷ್ಣನ ಮೇಲಿನ ದ್ವೇಷದಿಂದಾಗಿ ಸಮಸ್ತ ಯಾದವರನ್ನೇ ನಾಶ ಮಾಡ್ತೇನೆ ಅಂತ ತಪಸ್ ಮಾಡ್ಲಿಕ್ಕೆ ಅಂತ ಕಾಡಿಗೆ ಹೋದ. ಆ ಭಯಾನಕವಾದಂತಹ ತಪಸ್ಸನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ. ಮುಂದೆ ಅಥೋ ವಿವೇಶ ಕೇಶವ ಪುರೀಂ ಕುಶಸ್ಥಲೀಂ ಪ್ರಭು ಪ್ರಿಯಾಯುತೋಬ್ಜಾದಿಭಿಃ ಸಮೀಡಿತಃ ಸುರೇಶ್ವರೈಃ. ಪುರಾತತೋ ಹಲಾಯುಧಃ ಪ್ರಿಯಾಂ ನಿಜಾಂ ಪುರಾಪಿಃ ಸವಾರುಣೀ ಸಮಾಹ್ವಯಾಂ ಅವಾಪ ರೇವತೀಂ ಪ್ರಭುಃ. ಪದಚ್ಛೇದ. ಅಥ ವಿವೇಶ ಕೇಶವಃ ಪುರೀಂ ಕುಶಸ್ಥಲೀಂ ಪ್ರಭುಃ ಪ್ರಿಯಾಯುತಃ ಅಬ್ಜಜಾದಿಭಿಃ ಸಮೀಡಿತಃ ಸುರೇಶ್ವರೈಃ. ಪುರಾ ತತಃ ಹಲಾಯುಧಃ ಪ್ರಿಯಾಂ ನಿಜಾಂ ಪುರಾ ಅಪಿ ಹಿ ಸಹ ವಾರುಣೀ ಸಮಾಹ್ವಯಾಂ ಅವಾಪ ರೇವತೀಂ ಪ್ರಭುಃ. ಇಷ್ಟೆಲ್ಲ ಆಯ್ತು. ಎಲ್ಲರೂ ಕೂಡ ಯುದ್ಧರಂಗದಿಂದಾಗಿ ಓಡಿ ಹೋಗಿಬಿಟ್ರು. ಅಥ ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಕುಶಸ್ಥಲೀಂ, ಆ ದ್ವಾರಕಾ ಪಟ್ಟಣವನ್ನ ಪ್ರಿಯಾಯುತ, ತನ್ನ ಪ್ರಿಯತಮೆಯಾದಂತಹ ರುಕ್ಮಿಣೀ ದೇವಿಯೊಂದಿಗೆ ಸೇರಿಕೊಂಡು ಪ್ರವೇಶ ಮಾಡಿದ. ಆ ಸಂದರ್ಭದಲ್ಲಿ ಅಬ್ಜಜಾದಿಭಿಹಿ, ಬ್ರಹ್ಮದೇವರೇ ಮೊದಲಾದಂತಹ ಸುರೇಶ್ವರೈಹಿ ಸಮೀಡಿತ, ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಸ್ತೋತ್ರವನ್ನು ಮಾಡಿಸಿಕೊಳ್ಳುತ್ತಾ ಪರಮಾತ್ಮ ದ್ವಾರಕಾ ಪಟ್ಟಣವನ್ನ ಪ್ರವೇಶ ಮಾಡಿದ. ಇಲ್ಲಿಗೆ ಒಂದು ಹಂತದ ಕಥೆಯನ್ನ ಮುಗಿಸ್ತಾರೆ ಆಚಾರ್ಯರು. ಇದಾದ ಮೇಲೆ ಬಲರಾಮ ದೇವರು ಮತ್ತು ರೇವತಿ ದೇವಿಯ ವಿವಾಹದ ಒಂದು ಸಂಕ್ಷಿಪ್ತವಾದಂತಹ ಚಿತ್ರಣವನ್ನ ಕೊಡ್ತಾ ಹೋಗ್ತಾರೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಪುರಾತತಃ, ಇದಕ್ಕಿಂತ ಮುಂಚೆ ಅಂದ್ರೆ ಕೃಷ್ಣ ವಿವಾಹ ಆಗೋದಕ್ಕಿಂತ ಮುಂಚೆ ಏನಾಗಿತ್ತು, ಬಲರಾಮನಿಗೂ ಮತ್ತು ರೇವತಿ ದೇವಿಗೂ ವಿವಾಹವಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಪುರಾತತಃ ಹಲಾಯುಧ, ಹಲಾಯುಧ ಅಂತಂದ್ರೆ ಇವರು ಬಲರಾಮ ದೇವರು, ಅವರೇನಾಗಿದ್ರು ಹಿಂದೆ ನಿಜಾಂ ಪ್ರಿಯಾಂ ಅಂದ್ರೆ ತಮ್ಮ ಮೂಲ ರೂಪದ ಪತ್ನಿ ಅರ್ಥಾತ್ ವಾರುಣಿ ದೇವಿ, ಆ ವಾರುಣಿಯನ್ನ ಮದುವೆಯಾಗಿದ್ದರು. ಅಂದ್ರೆ ಆ ವಾರುಣಿ ಏನಾಗಿದ್ಲು, ರೇವತಿಯಾಗಿ ಹುಟ್ಟಿದ್ದಳು. ಆ ರೇವತಿ ದೇವಿಯನ್ನ ಬಲರಾಮ ಮದುವೆಯಾಗಿದ್ದ. ಹೀಗೆ ಶ್ರೀಕೃಷ್ಣನಿಗೂ ಮತ್ತು ರುಕ್ಮಿಣೀ ದೇವಿಗೂ ವಿವಾಹ ಆಗೋದಕ್ಕಿಂತ ಮುಂಚೆ ಬಲರಾಮ ರೇವತಿಯೊಟ್ಟಿಗೆ
ವಿವಾಹವಾಗಿದ್ದ. ಆ ರೇವತಿ ಯಾರು ಅಂತಂದ್ರೆ ಶೇಷದೇವರ ಪತ್ನಿ, ಅರ್ಥಾತ್ ಬಲರಾಮ ದೇವರೇ ಶೇಷದೇವರು, ಆ ಮೂಲ ರೂಪದ ಪತ್ನಿಯಾದಂತಹ ವಾರುಣಿ. ಆ ವಾರುಣಿಯೇ ರೇವತಿಯಾಗಿದ್ದಳು. ಆ ರೇವತಿಯನ್ನ ಬಲರಾಮ ದೇವರು ವಿವಾಹವಾಗಿದ್ದರು. ಮುಂದೆ ಪತಿಂ ಯಥಾನುರೂಪಿಣಂ ತದೀಯಮೇವ ಪೂರ್ವಕಂ. ಪಿತಾ ತದೀಯ ಐಚ್ಛತ ಪ್ರವೇತ್ತುಂ ಅಬ್ಜ ಸಂಭವಾತ್. ಸತತ್ಸದೋಗತೋ ವರಾತ್ ತದೀಯತಃ ಪ್ರಗೀತಿಕಾಂ. ನಿಶಮ್ಯ ನಾವಿದದ್ಗತಂ ಯುಗೋರು ಕಾಲ ಪರ್ಯಯಂ. ಪದಚ್ಛೇದ. ಪತಿಂ ಯಥಾನುರೂಪಿಣಂ ತದೀಯಂ ಏವ ಪೂರ್ವಕಂ ಪಿತಾ ತದೀಯಃ ಐಚ್ಛತ ಪ್ರವೇತ್ತುಂ ಅಬ್ಜ ಸಂಭವಾತ್. ಸಹ ತತ್ಸದೋಗತಃ ವರಾತ್ ತದೀಯತಃ ಪ್ರಗೀತಿಕಾಂ. ನಿಶಮ್ಯ ನ ಅವಿದತ್ ಗತಂ ಯುಗೋರು ಕಾಲ ಪರ್ಯಯಂ. ಇವಳ ತಂದೆ ಯಾರು ಅಂತಂದ್ರೆ ಕಕುದ್ಮಿ ಅಥವಾ ರೈವತ ಅಂತ ಅವಳ ತಂದೆಯ ಹೆಸರು. ಯಾರು? ರೇವತಿಯ ತಂದೆಯ ಹೆಸರು. ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಈ ರೇವತಿ ವಾಸ್ತವಿಕವಾಗಿ ಅವಳು ಈಗ ಬಲರಾಮ ಇರೋದು ದ್ವಾಪರ ಯುಗದಲ್ಲಿ, ಆದರೆ ಇವಳು ತುಂಬಾ ಯುಗಗಳ ಹಿಂದಿನವಳು. ಅಲ್ಲಿ ಏನಾಗಿತ್ತು ಅಂತಂದ್ರೆ ರೇವತಿಯ ತಂದೆ ಕಕುದ್ಮಿ ಮಾಡಿದ ತದೀಯಂ ಯಥಾನುರೂಪಿಣಂ ಪೂರ್ವಕಂ ಅಂದ್ರೆ ತನ್ನ ಮಗಳು ಒಳ್ಳೆ ದೇವಾಂಶ ಸಂಭೂತಳು ಅಂತ ಅವನಿಗೆ ಗೊತ್ತಾಯ್ತು. ಹಾಗಾಗಿ ಅವನೇನ್ ಮಾಡಿದ, ಬ್ರಹ್ಮದೇವರ ಹತ್ರ ಹೋದಂತೆ ನೇರವಾಗಿ. ಯಾಕೆ ಅಂತಂದ್ರೆ ಅವಳಿಗೆ ಸ್ವರೂಪದಲ್ಲಿ ಯಾರು ಗಂಡನಾಗಿದ್ದರಲ್ಲ ಅದೇ ಗಂಡ ಇಲ್ಲಿ ಪತಿಯಾಗಿ ಸಿಗಬೇಕು ಅಂತ. ಅರ್ಥಾತ್ ಈಗ ಅವಳು ಭೂಲೋಕದಲ್ಲಿ ಹುಟ್ಟಿದ್ದಾಳೆ ರೇವತಿ. ಅವಳಿಗೆ ಸ್ವರೂಪತಃ ಯಾರು ಗಂಡನಾಗಿದ್ದರಲ್ಲ ಅವನೇ ಇಲ್ಲೂ ಕೂಡ ಗಂಡನಾಗಿ ಸಿಗಬೇಕು ಅಂತ ತಿಳಿಬೇಕು ಅಂತ ಅವನೇ ಮಾಡಿದ. ನೇರವಾಗಿ ಬ್ರಹ್ಮದ ಲೋಕಕ್ಕೆ ಹೋದ. ಅಲ್ಲ, ಬ್ರಹ್ಮಲೋಕಕ್ಕೆ ಹೋಗ್ಲಿಕ್ಕೆ ಅವನಿಗೆ ಹೇಗೆ ಸಾಧ್ಯ? ಅವನೊಬ್ಬ ಸಾಮಾನ್ಯ ಭೂಲೋಕದ ರಾಜ, ಅಲ್ಲಿ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವರಾತ್ ತತ್ ಸದೋಗತಃ. ಅವನಿಗೆ ಬ್ರಹ್ಮದೇವರ ವರ ಇತ್ತು. ಹಾಗಾಗಿ ಅವನೇ ಮಾಡಿದ, ಬ್ರಹ್ಮದೇವರ ವರದಿಂದಾಗಿ ತತ್ ಸದಹಗತಃ. ಸದಾ ಅಂತಂದ್ರೆ ಸಭೆ ಅಂತ, ಬ್ರಹ್ಮದೇವರ ಸಭೆಗೆ ಹೋದ. ಬ್ರಹ್ಮದೇವರ ಸಭೆಗೆ ಹೋದ. ಅಲ್ಲಿ ಹೋದಾಗ ಏನಾಗಿತ್ತು, ಹಾಹಾ ಮತ್ತು ಹೂಹು ಎನ್ನುವಂತಹ ಗಂಧರ್ವರು ಅವರಿಬ್ಬರು ಕೂಡ ಚೆನ್ನಾಗಿ ಗಾನವನ್ನ ಮಾಡ್ತಾ ಇದ್ರು, ಹಾಡನ್ನ ಹಾಡ್ತಾ ಇದ್ರು. ತದೀಯತಃ ಪ್ರಗೀತಿಕ, ಒಳ್ಳೆ ಸಂಗೀತ. ಭೂಲೋಕದ ಸಂಗೀತವನ್ನ ಕೇಳಿಯೇನೆ ಸಾಮಾನ್ಯರು ಮೈಮರೆಯುವಂತಹ ಸಾಧ್ಯತೆ ಇರುತ್ತೆ. ಅಂತಹದ್ರಲ್ಲಿ ದೇವಲೋಕದ ಸಂಗೀತ, ಅದರಲ್ಲೂ ಬ್ರಹ್ಮಲೋಕದ ಸಂಗೀತ ಹಾಡ್ತಾ ಇರುವಂತಹ ಶ್ರೇಷ್ಠ ಗಾಯಕರಾದಂತಹ ಆಹಾ ಮತ್ತು ಹೂಹು ಎನ್ನುವಂಥವ್ರು. ಅಂತಹ ಅವರು ಗಾಯನವನ್ನು ಮಾಡಬೇಕಾದ್ರೆ ಅವನೇನ್ ಮಾಡಿದ, ಆ ಸಂಗೀತವನ್ನು ಕೇಳ್ತಾ ಮೈಮರೆತು ಬಿಟ್ಟ. ಅವನಿಗೇನ ಗೊತ್ತಾಗ್ಲಿಲ್ಲ. ಯುಗೋರು ಕಾಲ ಪರ್ಯಯಂ ನ ಅವಿದತ್. ಅವನು ಅಲ್ಲಿ ಕಳೆದದ್ದು ಕೆಲವು ಕ್ಷಣಗಳು ಮಾತ್ರ, ಆದರೆ ಅಲ್ಲಿ ಏನಾಗ್ಬಿಡ್ತು, ಭೂಲೋಕದ ಲೆಕ್ಕದಲ್ಲಿ ಅಲ್ಲಿ ಅನೇಕ ಯುಗಗಳೇ ಕಳೆದು ಹೋಗ್ಬಿಟ್ವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದು ಅವನಿಗೆ ಗೊತ್ತಾಗ್ಲೇ ಇಲ್ಲ ಅಂತ. ತಾತ್ಪರ್ಯ ಇಷ್ಟು, ರೇವತ ರಾಜ ತನ್ನ ಮಗಳಿಗೆ ಯೋಗ್ಯ ಪತಿ ಬೇಕು ಅಂತ ಬ್ರಹ್ಮದೇವರ ಲೋಕಕ್ಕೆ ಹೋದ. ಬ್ರಹ್ಮದೇವರನ್ನೇ ಕೇಳೋಣ ಇವಳಿಗೆ ಯೋಗ್ಯನಾದಂತಹ ಪತಿ ಯಾರು ಅಂತ. ಅಲ್ಲಿ ಹೋದಾಗ ಆಹಾ ಮತ್ತು ಊಹು ಗಂಧರ್ವರ ಸಂಗೀತ ಸೇವೆ ನಡೆದಿತ್ತು. ಅದನ್ನ ಕೇಳ್ತಾ ನಿಂತ್ಕೊಂಡ್ಬಿಟ್ಟ. ಅಲ್ಲಿ ಏನಾಯ್ತು, ಇದ್ದದ್ದು ಕೆಲವು ಕ್ಷಣ ಮಾತ್ರ, ಆದ್ರೆ ಇಲ್ಲಿ ಅದೇನಾಗ್ಬಿಡ್ತು, ಅನೇಕ ಯುಗಗಳೇ ಕಳೆದು ಹೋಗ್ಬಿಟ್ಟು. ಯಾಕೆಂತಂದ್ರೆ ಬ್ರಹ್ಮದೇವರ ಕಾಲಮಾನಕ್ಕೂ ನಮ್ಮ ಕಾಲಮಾನಕ್ಕೂ ಅಜಗಜಾಂತರ ವ್ಯತ್ಯಾಸ, ತುಂಬಾ ವ್ಯತ್ಯಾಸ ಇದೆ.
ಹಾಗಾಗಿ ಇಲ್ಲಿ ಹೇಳುವಂತೆ ಬ್ರಹ್ಮದೇವರ ಒಂದು ಹಗಲು ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಗೆ 400 ಕೋಟಿ ವರ್ಷಗಳು ಆಗ್ತವೆ. ಹಾಗಾಗಿ ಅಲ್ಲಿ ಅವನು ಕಳೆದದ್ದು ಸ್ವಲ್ಪ ಕ್ಷಣ ಮಾತ್ರ. ಆದ್ರೆ ಭೂಲೋಕದಲ್ಲಿ ಅದರ ಎಫೆಕ್ಟ್ ಏನಾಗ್ಬಿಡ್ತು ಅಂತಂದ್ರೆ ಅನೇಕ ಯುಗಗಳೇ ಕಳೆದು ಹೋಗ್ಬಿಟ್ಟು ಇಷ್ಟೆಲ್ಲ ಆಯಿತು. ಮುಂದೆ ನರಾನ್ ಅಯೋಗ್ಯ ಗೀತಿಕ ವಿಮೋಹಯೇತ್ ತಥೋ ನೃಪಃ ಸಮೂಢ ಬುದ್ಧಿರಂತತಃ ಅಲ್ಪಕಾಲ ಇತ್ಯಮನ್ಯತ. ಸಮೂರ್ಛಿತಃ ಪ್ರಬೋಧಿತಃ ಅಬ್ಜಜೇನ ತಂ ತ್ವಪೃಚ್ಛತ. ಸುತಾಪತಿಂ ಬಲಂ ಚ ಸಹ ಅಬ್ರವೀದ್ಯುಗಾತ್ಯಯೇ ಬಹೌ. ಒಂದೇ ನಿಮಿಷ. ಪದಚ್ಛೇದ ನರಾನ್ ಅಯೋಗ್ಯ ಗೀತಿಕಾ ವಿಮೋಹಯೇತ್ ತತಃ ನೃಪಃ ಸಹ ಮೂಢಬುದ್ಧಿಃ ಅಂತತಃ ಅಲ್ಪಕಾಲಃ ಇತಿ ಅಮನ್ಯತ. ಸಹ ಮೂರ್ಛಿತಃ ಪ್ರಬೋಧಿತಃ ಅಬ್ಜಜೇನ ತಂ ತು ಅಪೃಚ್ಛತ. ಸುತಾಪತಿಂ ಬಲಂ ಚ ಸಹ ಅಬ್ರವೀತ್ ಯುಗಾತ್ಯಯೇ ಬಹೌ. ಆಚಾರ್ಯ ಹೇಳ್ತಾ ಇದ್ದಾರೆ, ನರಾನ್ ಅಯೋಗ್ಯ ಗೀತಿಕಾ, ಮನುಷ್ಯರು ತಮಗೆ ಯೋಗ್ಯವಾದಂತಹ ಸಂಗೀತವನ್ನು ಕೇಳಿದಾಗಲೇನೆ ಕೆಲವೊಂದು ಸಲ ಮೈಮರೆಯುವಂತ ಸಾಧ್ಯತೆ ಇರುತ್ತೆ. ಅಂತಹದರಲ್ಲಿ ಅಯೋಗ್ಯ ಗೀತಿಕ, ಅವರಿಗೆ ಯೋಗ್ಯತೆ ಇಲ್ಲದೇ ಇರುವಂತಹ ಒಂದು ಸಂಗೀತ ಏನಾಗ್ಬಿಡುತ್ತೆ, ವಿಮೋಹಯೇತ್, ನಮ್ಮನ್ನ ಮೋಹಕ್ಕೆ ಒಳಗಾಗಿಸಿಬಿಡುತ್ತೆ. ಅರ್ಥಾತ್ ನಮಗೆ ಮೈ ಮೇಲೆ ಎಚ್ಚರ ಇಲ್ಲದಂತೆ ಮಾಡಿಬಿಡುತ್ತೆ. ಅದೇ ಇಲ್ಲಿ ಆಗಿದ್ದು. ದೇವಲೋಕದ ಸಂಗೀತವನ್ನ ಅವನು ಕೇಳಿ ತನ್ನನ್ನು ತಾನೇ ಮರೆತು ಬಿಟ್ಟ. ಹಾಗಾಗಿ ಅವನೇನಾಗಿದ್ದಾನೆ, ಸ ಮೂಢ ಬುದ್ಧಿ, ಅವನಿಗೆ ಬುದ್ಧಿ ಒಂದು ರೀತಿಯಲ್ಲಿ ನಾವು ಕನ್ನಡದಲ್ಲಿ ಹೇಳುವಂತೆ ಮಂಕು ಕವಿದ ರೀತಿ ಆಗ್ಬಿಡ್ತು. ತನಗೆ ಏನಾಗ್ತಿದನೋ ಗೊತ್ತಿಲ್ಲ. ತಾನು ಬಂದಿದ್ದು ತನ್ನ ಮಗಳಿಗೆ ಯೋಗ್ಯ ವರ ಬೇಕು ಅಂತ, ಅಲ್ಲಿ ಮಾಡ್ತಾ ಇರೋದೇನು, ಸಂಗೀತವನ್ನು ಕೇಳ್ತಾ ಮೈ ಮರೆತು ಬಿಟ್ಟ. ಹೀಗೆ ಅಂತತಃ ಅಲ್ಪಕಾಲ ಇತ್ಯಮನ್ಯತ, ಕೊನೆಗೆ ಅವನಿಗೆ ಗೊತ್ತಾಯ್ತು ನಾನು ಬಂದು ಸ್ವಲ್ಪವೇ ಹೊತ್ತು ಆಗಿದೆ ಅಂತ ಅನ್ಕೊಂಡ್ಬಿಟ್ಟ ಅವನು. ಯಾಕೆ ಅಲ್ಲಿಗೆ ಹೋದಾಗ ಅವನಿಗೆ ಸಹಜವಾಗಿ ಬಂದು 5 ನಿಮಿಷ ಆಗಿದೆ ಅಂತ ಅನ್ಕೊಂಡ್ಬಿಟ್ಟ. ಆದರೆ ಆಗಿದ್ದೇನು, ಯುಗಾತ್ಯಯೇ ಬಹು, ಮುಂದಿನ ಶ್ಲೋಕದಲ್ಲಿ ಹೇಳುವಂತೆ ಅನೇಕ ಯುಗಗಳೇ ಕಳೆದು ಬಿಟ್ಟಿದ್ದಾವೆ. ಹೀಗೆ ಸಹ ಮೂರ್ಛಿತಃ, ಒಂದು ರೀತಿ ಮೂರ್ಛೆಗೊಳಗಾದಂತೆ ಆಗಿಬಿಟ್ಟಿದ್ದ, ಅರ್ಥಾತ್ ತನ್ನಂತಾನೇ ಮರೆತು ಬಿಟ್ಟಿದ್ದ. ಅವನನ್ನ ಅಬ್ಜಜೇನ ಪ್ರಬೋಧಿತ, ಬ್ರಹ್ಮದೇವರು ಮುಂದೆ ಎಬ್ಬಿಸ್ತಾನೆ ಅಂತೆ. ಕಕುದ್ಮಿರಾಜ ಬಾ, ಏನು ಯಾತಕ್ಕೋಸ್ಕರ ಬಂದಿದ್ದೀಯಾ ಅಂತ. ಆ ರೀತಿ ಹೇಳಿದಾಗ ಅವನು ಕೇಳಿದ, ಸುತಾಪತಿಂ, ನನ್ನ ಮಗಳಿಗೆ ಒಬ್ಬ ಪತಿ, ಯೋಗ್ಯನಾದಂತ ಪತಿ ಬೇಕು ಅಂತೆಲ್ಲ ಹೇಳಿದ. ಸರಿ, ನೀನ್ ಯಾರು ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಇದನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಅಲ್ಲಿ ಬ್ರಹ್ಮದೇವರು ಕೇಳ್ತಾರೆ ಅಂತೆ, ಸರಿ ನಿನಗೆ ಯಾರು ಬೇಕು ಹೇಳೋ, ನಿನಗೆ ಯಾರು ಇಷ್ಟ ಆಗಿದ್ದಾರೆ, ನಿನಗೆ ಯಾರು ಬೇಕು ಅಂತ ಅನಿಸ್ತಾರೆ ಅಂತ ಕೇಳ್ತಾರೆ. ಆವಾಗ ರೇವತರಾಜ ಹೇಳ್ತಾನೆ, ಆಗಿನ ಕಾಲದಲ್ಲಿ ಭೂಮಿಯಲ್ಲಿ ಯಾರು ಪ್ರಸಿದ್ಧರಾಗಿದ್ದರಲ್ಲ, ಅಂದ್ರೆ ಅವನ ಯುಗದಲ್ಲಿ ಅವರೆಲ್ಲ ರಾಜ ಮಹಾರಾಜರ ಹೆಸರನ್ನು ಹೇಳ್ತಾ ಬರ್ತಾನೆ, 14 ಜನ ಹೆಸರನ್ನು ಹೇಳ್ತಾನೆ. ಆವಾಗ ಬ್ರಹ್ಮದೇವರು ಒಂದು ತಮಾಷೆ ಮಾತನ್ನ ಹೇಳ್ತಾರೆ, ನೋಡು ರೇವತರಾಜ, ನೀನು ಯಾರ ಹೆಸರನ್ನು ಹೇಳ್ತಾ ಇದ್ದೀರಲ್ಲ ಅವರ ಮೊಮ್ಮಕ್ಕಳ 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 ವಂಶವೇ ಉಳಿದಿಲ್ಲ ಅಂತ ಹೇಳ್ತಾರೆ. ಮೊಮ್ಮಕ್ಕಳ ಮೊಮ್ಮಕ್ಕಳ ಮೊಮ್ಮಕ್ಕಳು ಉಳಿದಿಲ್ಲ ಅಂತಲ್ಲ, ಮೊಮ್ಮಕ್ಕಳ ಮೊಮ್ಮಕ್ಕಳ ಮೊಮ್ಮಕ್ಕಳ, ಅಲ್ಲಿ ಚೆನ್ನಾಗಿದೆ ಶ್ಲೋಕದ ನೆನಪಾಗ್ತಿಲ್ಲ, ಪ್ರಪೌತ್ರ ಪೌತ್ರ ಪೌತ್ರ ಅಂತ ಏನೋ ಶ್ಲೋಕ ಬರುತ್ತೆ ವಿಷ್ಣು ಪುರಾಣದಲ್ಲಿ.
ಅವರ ವಂಶವೇದದ ಹೆಸರೇ ಉಳಿದಿಲ್ಲ. ಇನ್ನು ಆ ರಾಜರಿರೋದು ಇಲ್ಲವೇ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನೀನು ಬ್ರಹ್ಮಲೋಕದಲ್ಲಿ ಕಳೆದಿದ್ದು ಸ್ವಲ್ಪ ಕ್ಷಣ ಆಗಿರಬಹುದು, ಆದರೆ ಅದು ಭೂಲೋಕದ ಲೆಕ್ಕದಲ್ಲಿ ಬಹು ಯುಗಾತ್ಯಯಿ ಅನೇಕ ಯುಗಗಳು ಮುಗಿದು ಹೋಗಿಬಿಟ್ಟಿವೆ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಹೇಳಿದಾಗ ಅವನಿಗೆ ತುಂಬಾ ಬೇಸರ ಆಗುತ್ತೆ. ನಾನು ಏನೋ ಅನ್ಕೊಂಡು ಬಂದ್ಬಿಟ್ಟೆ, ಇಲ್ಲಿ ಆಗಿದ್ದೆ ಇನ್ನೂ ಒಂದು ಸರಿ, ನನ್ನ ಮಗಳಿಗೆ ಯೋಗ್ಯನಾದಂತಹ ವರವನ್ನು ನೀನೇ ತಿಳಿಸಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಬಲಂಚ ಸಹ ಅಬ್ರವೀತ್, ನಿನ್ನ ಮಗಳಿಗೆ ಯೋಗ್ಯನಾದಂತಹ ವರ ಅಂತಂದ್ರೆ ಬಲ ಅಂದ್ರೆ ಬಲರಾಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ರೇವತಿ ಮೂಲತಃ ಹಿಂದೆ ಹೇಳಿದಂತೆ ವಾರುಣಿ ದೇವಿ ಶೇಷಪತ್ನಿ. ಆ ಶೇಷದೇವರೇನೆ ಬಲರಾಮನಾಗಿ ಅವತಾರ ಮಾಡಿದ್ದಾರೆ. ಆ ಬಲರಾಮನೇನೆ ರೇವತಿಗೆ ಯೋಗ್ಯನಾದಂತಹ ಪತಿ ಅಂತ ಬ್ರಹ್ಮದೇವರು ರೇವತರಾಜನಿಗೆ ತಿಳಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಪುನಃ ಅವನು ಬ್ರಹ್ಮಲೋಕದಿಂದಾಗಿ ಅಲ್ಲಿಗೆ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ. ವಾಸ್ತವಿಕವಾಗಿ ತುಂಬಾ ಯುಗಗಳ ಹಿಂದೆ ಆ ದ್ವಾರಕಾಪಟ್ಟಣವನ್ನ ಆ ರೇವತರಾಜನೇ ಆಳ್ತಾ ಇದ್ದ. ಆದರೆ ಇದು ಇವತ್ತೇನಾಗಿದೆ, ಅನೇಕ ಯುಗಗಳು ಕಳೆದು ಆ ಇಡೀ ದ್ವಾರಕಾಪಟ್ಟಣದ ಒಂದು ಸ್ವರೂಪವೇ ಕುಶಸ್ಥಲಿಯೇನೆ ಬದಲಾಗಿ ಬಿಟ್ಟಿದೆ. ಈ ರೀತಿಯಾಗಿ ಅಲ್ಲಿ ಇದ್ದಂತಹ ಬಲರಾಮನಿಗೇನೆ ತನ್ನ ಮಗಳನ್ನು ಕೊಡಬೇಕು ಎಂಬುದಾಗಿ ಯಾರು ಕಕುದ್ಮಿ ರಾಜ ಬರ್ತಾ ಇದ್ದಾನೆ. ಮತ್ತೆ ಮುಂದೆ ಯಾವ ರೀತಿ ಆಯ್ತು ಎನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಹಾಗಾದ್ರೆ ಇದು